ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ, ಸೊ ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು. ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ, ಸೊ ಅದೆಲ್ಲ ತಿಂದ್ವಿ. ಇವಾಗ ಮಧ್ಯಾಹ್ನ ಅಡುಗೆ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ದೀಪಕ್ಗೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಬೇಕಂತೆ, ಸೊ ಅದಕ್ಕೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಆ ರೆಸಿಪಿ ತುಂಬ ಅಂದರೆ ತುಂಬ ಈಸಿ, ಸೊ ನಿಮಗೂ ತೋರಿಸೋಣ ಅಂತ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಏನಂದರೆ ನಾನು ಒಂದ್ಸಲಿ ಬಿರಿಯಾನಿ ಮಾಡಿದ್ದು ಇನ್ನೊಂದ್ಸಲಿ ಮರ್ತ್ಕೊಂಡೇ ಬಿಡ್ತೀನಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದೆ ಅಂತಲೇ ಗೊತ್ತಾಗಲ್ಲ. ಬಟ್ ಒಂದೊಂದು ಥರ ಮಾಡಿದಾಗ ಒಂದೊಂದು ಥರ ಫುಲ್ ಡಿಫ್ರೆಂಟಾಗಿ ಚೆನ್ನಾಗಿ ಆಗುತ್ತೆ. ನೋಡಿ, ಇಲ್ಲಿ ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟೆಷ್ಟು ಬೇಕು ಅಂತ ಹೇಳ್ತೀನಿ. ಅಂದರೆ ನಾನೇನು ಇದನ್ನೇ ಕುಕ್ಕಿಂಗ್ ವ್ಲಾಗೇ ಮಾಡಲ್ಲ, ಸಿಂಪಲಾಗಿ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಅದನ್ನು ಅಂದರೆ ಡೀಟೇಲಾಗಿ ಬೇಕು ಅಂದರೆ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಲಾಂಗ್ ವಿಡಿಯೋ ಮಾಡಿ ಒಂದು ಹಾಕ್ತೀನಿ. ಸೊ ಇವಾಗ ಎಲ್ಲನೂ ಕಟ್ ಮಾಡಿ ಇಟ್ಕೋತೀನಿ, ಅದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸರಿನಾ? ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ಹೇಳ್ತೀನಿ ನಿಮಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಮುಷ್ಟಿ ಆಗೋಷ್ಟು ಪುದೀನ ಸೊಪ್ಪು, ಒಂದು 6-7 ಹಸಿಮೆಣ್ಸಿನ್ಕಾಯಿ, ಅಂದರೆ ನಿಮ್ಮ ಖಾರದ ತಕ್ಕನಾಗಿ ತಗೊಳ್ಳಿ. ಆಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 2 ಇಂಚಷ್ಟು ಶುಂಠಿ. ಅದಾದಮೇಲೆ 1 ಚಕ್ಕೆ, ಇದು 1 ಸೈಜು ಚಕ್ಕೆ. ಆಮೇಲೆ 2 ಲವಂಗ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಸೋಂಪು ಕಾಳು ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಮೆಣಸನ್ನ ತೊಗೋತೀನಿ. ಇವಾಗ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ನಾನು ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ನೋಡ್ಕೊಂಡು ಹಾಕೊಳ್ಳಿ. ನಾನು ಖಾರದ ಪುಡಿ ಏನು ಹಾಕೊಳ್ಳಲ್ಲ, ಸೊ ಹಾಗಾಗಿ ನಾನು ಹಾಗೆ ಹಾಕೋತಿದ್ದೀನಿ. ಇದರಲ್ಲಿ ನಾನು ಅರ್ಧನ ಆಡ್ಸಕ್ಕೆ ಹಾಕೋತೀನಿ, ಇನ್ನು ಅರ್ಧ ಹಾಗೆ ಕಟ್ ಮಾಡಿ ಮೇಲೆ ಹಾಕೋತೀನಿ. 1 ಈರುಳ್ಳಿನ ನಾನು ಆಡ್ಸಕ್ಕೆ ಹಾಕೋತಿದ್ದೀನಿ, ಸಣ್ಣದು 1 ಈರುಳ್ಳಿ. ಆಮೇಲೆ 2 ಬೆಳ್ಳುಳ್ಳಿ ಸಿಪ್ಪೆನ ನಾನು ತಕ್ಕೊಂಡಿದ್ದೀನಿ, ಬೇಕಿದ್ರೆ ನೀವು ಹಾಗೆ ಹಾಕೋಬೋದು. ಆಮೇಲೆ 2 ಲವಂಗ, ಅದಾದಮೇಲೆ 1 ಚಕ್ಕೆ, ಇಷ್ಟು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಸೋಂಪು, ಇಷ್ಟು 1 ಸ್ಪೂನಷ್ಟು ಸೋಂಪು. ಆಮೇಲೆ ಖಾರಕ್ಕೆ ನಾನು ಸ್ವಲ್ಪ ಮೆಣಸನ್ನ ಹಾಕೋತೀನಿ, ಇಷ್ಟು ಮೆಣಸು. ಇಷ್ಟನ್ನ ನಾನೀಗ ಸಣ್ಣಕ್ಕೆ ರುಬ್ಕೋತೀನಿ ಫ್ರೆಂಡ್ಸ್. ಈಗ ಎಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ನೀರನ್ನ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಅವತ್ತು ಮಿಕ್ಸಿ ತಂದಿದ್ವಲ್ಲ, ಹೊಸ ಮಿಕ್ಸಿ, ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ಪೇಸ್ಟ್ ಆಗಿದ್ರೆ ಸಾಕು. ಇವಾಗ ಇದು ಆಗಿದೆ. ಫಿಶ್ನ ನಾನು ಬೆಳಗ್ಗೆನೇ ತಂದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ನೋಡಿ, ಫಿಶ್ನ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಅಂದರೆ ಸ್ವಲ್ಪ ಬೇಗ ಮ್ಯಾರಿನೇಟ್ ಆಗುತ್ತೆ ಅಂತ. ಅದನ್ನು ಇವಾಗ ಹೊರಗೆ ಇಟ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡೋಕ್ಕೆ ಏನೇನು ಹಾಕೋತೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇಲ್ಲಿ ನಾನು 1 ಈರುಳ್ಳಿನ ಸಣ್ಣದಾಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಪುದೀನನ ಇಟ್ಕೊಂಡಿದ್ದೀನಿ. ಅದಾದಮೇಲೆ 2 ಲವಂಗ, ಆಮೇಲೆ 2 ಚಕ್ಕೆ, 1 ಮರಾಠಿ ಮೊಗ್ಗು, ಮತ್ತು 2 ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೆಥಿ. ಅದಾದಮೇಲೆ ನಾನು ಅರ್ಧ kg ಚಿಕನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ರುಬ್ಬಿರೋಂಥ ಪೇಸ್ಟು. ಅದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಸೊ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ, ಬಟ್ ಸಖತ್ತಾಗಿ ಬರುತ್ತೆ ಬಿರಿಯಾನಿ. ಸೊ ದೊನೆ ಬಿರಿಯಾನಿ ಇದು ನಾನು ಮಾಡ್ತಾ ಇರೋದು. ನೀವು ಒಂದ್ಸಲ ಟ್ರೈ ಮಾಡಿ, ಸರಿನಾ ಫ್ರೆಂಡ್ಸ್? ನಾನಿವಾಗ ಒಂದು ಪಾತ್ರೆನ ಇಟ್ಟು ಇದಕ್ಕೆ ಒಲೆ ಮೇಲೆ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ, ಅಂದರೆ ಇದಕ್ಕೆ ಫ್ರೈ ಆಗೋಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಎಣ್ಣೆ ಹಾಕೋತೀನಿ. ನಾನು ಜಾಸ್ತಿ ಎಣ್ಣೆ ಹಾಕೊಳ್ಳೋಕೆ ಹೋಗಲ್ಲ. ನೋಡಿ, ಇವಾಗ ಕಾದಿದೆ ಪಾತ್ರೆ. ಇದಕ್ಕೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಸೊ ಇವಾಗ ನಾನು ಮಸಾಲೆ ಐಟಮ್ಸ್ ಎಲ್ಲ ಎಣ್ಣೆ ಒಳಗಡೆ ಹಾಕೋತೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ, ಒಂದೊಂದ್ಸಲ ಪಟ್ಟನ್ ಬಿಡುತ್ತೆ. ಇವಾಗ ಈರುಳ್ಳಿನ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಆ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದೇ ಮೇನ್ ಫ್ರೆಂಡ್ಸ್. ಇವಾಗ ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇವಾಗ ನಾನು ಪುದೀನಾನ ಇದ್ರೊಳಗಡೆ ಹಾಕೋತಿದ್ದೀನಿ. ಪುದೀನ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಆಡ್ಸಕ್ಕೂ ಹಾಕೊಂಡಿದ್ದೀನಲ್ಲ, ಸೊ ಹಾಗಾಗಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೋತಿದ್ದೀನಿ. ಸ್ವಲ್ಪ ಹಾಕೊಂಡ್ರೆ ಸಾಕು. ನೀವು ಇದನ್ನು ಒಂದು 2 ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ನಾವು ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ. ಪೇಸ್ಟ್ನ ನಾನು ಇದರೊಳಗಡೆ ಹಾಕೋತಾ ಇದ್ದೀನಿ. ರುಬ್ಕೊಂಡಿದ್ದೀವಲ್ಲ, ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುಕ್ ಆಗಬೇಕಂದ್ರೆ ಇದು ಸ್ವಲ್ಪ ಕಲರ್ ಇರೋದು ಡಾರ್ಕ್ ಗ್ರೀನ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ಡಾರ್ಕ್ ಗ್ರೀನ್ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಚಿಕನ್ ಹಾಕೋತೀನಿ. ಚಿಕನ್ನ ನಾನು ಆವಾಗಲೇ ತೊಳೆದಿಟ್ಕೊಂಡಿದ್ದೆ, ಅರ್ಧ kg ಅಷ್ಟು. ಇವಾಗ ಅದನ್ನು ಹಾಕೋತಾ ಇದ್ದೀನಿ. ನೀರೆಲ್ಲ ನಾನು ಸೋರಿಸಿಟ್ಕೊಂಡಿದ್ದೆ, ಇವಾಗ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ನಾವು ಇದರಲ್ಲೇ ಒಂದು 80 to 90% ಅಷ್ಟು ಫುಲ್ಲು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಅಕ್ಕಿ ಹಾಕಿದ್ರೆ ಚಿಕನ್ನು ಫುಲ್ಲು ಸಾಫ್ಟ್ ಆಗೋದು. ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರೋ ಚಿಕನ್ ಥರ ನೀವೇನಾದರೂ ಬಿರಿಯಾನಿನ ಮಾಡಿಕೊಂಡ್ರೆ, ಅಂದರೆ ನಾನು ಮಾಡ್ತಾ ಇರೋ ಥರ ಬಿರಿಯಾನಿನ ಮಾಡಿಕೊಂಡ್ರೆ, ಇದಕ್ಕೆ ನಿಮಗೆ ಗ್ರೇವಿ ಥರ ಏನೂ ಬೇಕಾಗಲ್ಲ. ಸೊ ಆರಾಮಾಗೆ ಬರೀ ಬಿರಿಯಾನಿನೇ ತುಂಬ ಹೊಟ್ಟೆ ತುಂಬ ತಿನ್ಬೋದು. ಸೊ ನಾನು ಇವಾಗ ಫ್ರೆಂಡ್ಸ್, ಇವಾಗ ನೋಡಿ
ಚಿಕನ್ ಹಾಕಿ ಸ್ವಲ್ಪ ಹೊತ್ತು 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗಲೇ ನಾನು ಚಿಕನ್ಗೆ ಆಗಷ್ಟು ಉಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಏನಕ್ಕೆ ಅಂದರೆ ಚಿಕನ್ನು ತುಂಬ ಚೆನ್ನಾಗಿ ಬೇಯೋ ಟೈಮಲ್ಲೇ ನಾವು ಉಪ್ಪು ಹಾಕಿದ್ರೆ ಆ ಉಪ್ಪನ್ನು ಕೂಡ ಒಳಗಡೆ ಎಲ್ಲ ಹಿಡ್ಕೊಳ್ಳುತ್ತೆ. ಗಮ್ ಅಂತೈತೆ ಅಂದರೆ ಸೀರಿಯಸ್ ಆಗಿ ಪುದೀನ ನಾವು ರುಬ್ಬಿದ್ದೀವಲ್ಲ ಅದೆಲ್ಲ ಗಮ್ ಅಂತೈತೆ ಫ್ರೆಂಡ್ಸ್. ಚಿಕನ್ ಇವಾಗ ಬೆಂದರೆ ಅಕ್ಕಿ ಹಾಕ್ಬಿಡೋಣ. ನೋಡ್ಬೋದು ಚಿಕನ್ ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೆ. ಸೊ ಅದಕ್ಕೆ ಇವಾಗ ನಾನು 2 ಗ್ಲಾಸ್ನಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಅಕ್ಕಿ ಎಲ್ಲನೂ ತೊಳೆದು ಹಾಕೊಂಡಿದ್ದೀನಿ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ 1:2 ಥರ ರೇಷಿಯೋದಲ್ಲಿ ನೀರನ್ನ ಹಾಕೋತೀನಿ ಫ್ರೆಂಡ್ಸ್. ಇವಾಗ ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ನಾನು 4 ಗ್ಲಾಸ್ ನೀರನ್ನ ಹಾಕೋತಿದ್ದೀನಿ. 3 ಫ್ರೆಂಡ್ಸ್ ಅವಾಗಲೇ ಆಡಿಸಿಲ್ಲ. ಸೊ ಒಂದ್ಸಲ ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಏನಾದರೂ 4 ಇವಾಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಈ ಸ್ಟೇಜಲ್ಲೇ ಉಪ್ಪು ಖಾರ ಏನಾದರೂ ನೋಡಿಬಿಟ್ಟು ಹಾಕ್ಕೋಬೇಕು. ಇವಾಗ ಇದು ಉಪ್ಪು ಕರೆಕ್ಟಾಗಿದ್ದರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಸ್ವಲ್ಪ ಉಪ್ಪನ್ನ ನಾನು ಇವಾಗ ಹಾಕೋತಿದ್ದೀನಿ. ಅಂದರೆ ಈ ಅನ್ನಕ್ಕೆ ಮತ್ತು ನೀರು ಹಾಕಿದ್ನಲ್ಲ ಅದಕ್ಕೆ. ಫ್ರೆಂಡ್ಸ್ ನೀವು ಬೇಕಂದರೆ 1 ಸ್ಪೂನಷ್ಟು ಖಾರದ ಪುಡಿನ ನೀವು ಹಾಕೋಬೋದು. ಸೊ ಇವಾಗ ಇದನ್ನು ಕುದಿಯೋಕೆ ಬಿಟ್ಟರೆ ಇನ್ನೇನು ಬಿರಿಯಾನಿ ರೆಡಿ. ಪಾಂಪ್ಲೆಟ್ ಫಿಶ್ನ ನಾನು ಆಗಲೇ ಬೆಳಗ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ. ಇದನ್ನು ಆಮೇಲಿಂದ ತವಾ ಫ್ರೈ ಮಾಡೋಣ. ಇವಾಗ ನಾನು ನೀರು ಹಾಕಿದ್ದೆ ಅಲ್ಲ, ಇವಾಗ ಕುದೀತಿದೆ. ಸೊ ಒಂದ್ಸಲ ಈ ಥರ ಸ್ವಲ್ಪ ಕೈ ಆಡಿಸ್ಕೋಬೇಕು. ಏಕೆಂದರೆ ಸ್ವಲ್ಪ ಏನಾದರೂ ತಳ ಗಿಡ ಹಿಡಿದ್ರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಡ್ರೆ ತಳ ಹಿಡಿಯಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಯಾವುದೇ ಥರ ನಿಂಬೆಹಣ್ಣಾಗಿರ್ಬೋದು ಅಥವಾ ಮೊಸರು, ಟೊಮೊಟೊ ಈ ಥರ ಏನೂ ಹಾಕಿಲ್ಲ ಫ್ರೆಂಡ್ಸ್. ಹಾಗೆ ಪ್ಲೇನಾಗಿ ಮಾಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಈಸಿ ರೆಸಿಪಿ. ಮನೇಲಿ ಒಂದ್ಸತಿ ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ಇನ್ನೇನೋ ಬಿರಿಯಾನಿ ಆಯಿತು. ಇದಕ್ಕೆ ಸ್ವಲ್ಪ ನೀರೆಲ್ಲ ಹೋದರೆ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾನು ಇವಾಗ ಸಿಮ್ ಮಾಡಿಬಿಟ್ಟು ಈ ನೀರಲ್ಲೇ ಸ್ವಲ್ಪ ಹಳ್ಳಿ ಅನ್ನ ಅಂತ ಇಟ್ಟಿದ್ದೀನಿ. ನೋಡಿ ಇದು ಬಿರಿಯಾನಿನ ಇವಾಗ ದಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಫಿಶ್ ಫ್ರೈ ಮಾಡೋಕ್ಕೆ ತವಾನ ನಾನು ಇಟ್ಕೊತಾ ಇದ್ದೀನಿ. ನಾನು ಫಿಶ್ನ ತವಾ ಫ್ರೈ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ತಿನ್ನೋದು. ಸಾಂಬಾರು ಮತ್ತು ಕಬಾಬು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಅದರಲ್ಲೂ ನನಗೆ ದೀಪಕ್ ಮಾಡೋ ಅಂದರೆ ಈ ಮಸಾಲೆ ನೋಡಿ, ಇದು ದೀಪಕ್ ಮಾಡಿರೋದು ನನಗೆ ಅವ್ರು ಮಾಡಿದ್ರೆ ಮಾತ್ರ ಇಷ್ಟ ಆಗೋದು. ನಮ್ಮ ಮನೇಲಿ ತಿಂತಿದ್ದೆ, ಅದು ಬೇರೆ ಥರ ಮಾಡಿಕೊಡ್ತಿದ್ರು, ಅವಾಗ ತಿಂತಿದ್ದೆ. ಬಟ್ ಅದಾದಮೇಲೆ ನಾನು ತಿಂತಾ ಇರೋದಂದ್ರೆ ಇಲ್ಲೇ ಅದು ದೀಪಕ್ ಮಾಡಿರೋ ಮಸಾಲೆ. ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಅಂದರೆ ಇದು ನಾನ್ ಸ್ಟಿಕ್ಕೆ. ಅಯ್ಯೋ ಫ್ರೆಂಡ್ಸ್ ಎಣ್ಣೆ ಎಲ್ಲ ಚೆಲ್ ಮಾಡಿದೆ. ತವ ಕಾದಿದೆ, ಅದಕ್ಕೆ ಒಂದೊಂದು ಫಿಶ್ನ ಹಾಕೋತಾ ಇದ್ದೀನಿ. ಅಂದರೆ ಫಿಶ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಕೆಳಗಡೆ ಇರುತ್ತೆ ಬಟ್ ಮೇಲ್ಗಡೆ ಸ್ವಲ್ಪ ಹಾಕೋಬೇಕು. ಅಥವಾ ಉರಿ ಕಡಿಮೆ ಮಾಡಿ ಫ್ರೆಂಡ್ಸ್. ಇವಾಗ ಬಿರಿಯಾನಿ ಮತ್ತು ಫಿಶ್ ತವಾ ಫ್ರೈ ಆಗ್ತಿದೆ. ಆಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ರೆಡಿಯಾಗಿದೆ. ಸೊ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬಿರಿಯಾನಿ, ಇದು ಫಿಶ್ಶು, ಆಮೇಲೆ ಇದು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಸೀರಿಯಸ್ ಆಗಿ ಸಖತ್ತಾಗಿ ಆಗೈತೆ ಬಿರಿಯಾನಿ. ಎಷ್ಟು ಚೆನ್ನಾಗಿ ಆಗೈತೆ ಅಂದರೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗಿ ಆಗೈತೆ. ನಿಜವಾಗ್ಲೂ ಫ್ರೆಂಡ್ಸ್ ಸಕ್ಕತ್ತಾಗಿ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡ್ಕೊಂಡು ತಿನ್ನಿ, ಹೆಂಗಿತ್ತು ಅಂತ ನಂಗೆ ಹೇಳಿ ಸರಿನಾ. ಊಟ ಅಂತೂ ಸಖತ್ತಾಗಾಯಿತು. ನನಗೆ ಇನ್ನೂ ತಿನ್ಬೇಕು ಅನಿಸ್ತಿತ್ತು, ಬಟ್ ನಿಜವಾಗ್ಲೂ ಹೊಟ್ಟೆಲಿ ಜಾಗನೇ ಇಲ್ಲ. ಇವಾಗ ಸೌತೆಕಾಯಿ ತಿಂತಾಯಿದ್ದೀನಿ. ನಾನ್ ವೆಜ್ ಮಾಡಿದ್ರಂತೂ ನಮ್ಮ ಮನೇಲಿ ರೆಗ್ಯುಲರಾಗಿ ಸೌತೆಕಾಯಿ, ಈರುಳ್ಳಿ ಅಂತೂ ಇರಲೇಬೇಕು. ಹಾಗಾಗಿ ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಮಲಗಿ ಇವಾಗ ಸ್ವಲ್ಪ ಸಂಜೆ ಲೇಟಾಗಿ ಎದ್ದಿದ್ವಿ. ಇವಾಗ ಫ್ರೆಶ್ ಆದೆ ಫ್ರೆಂಡ್ಸ್. ಇವಾಗ ದೇವ್ರ ದೀಪ ಹಚ್ಬಿಡೋಣ ಅಂತ ದೇವ್ರ ದೀಪ ಹಚ್ಚಕ್ಕೆ ಹೋಗ್ತಿದ್ದೀನಿ. ಇದಾದಮೇಲೆ ಟೀ ಮಾಡ್ಕೊಂಡು ಕುಡಿದ್ರೆ ಡೇ ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ದೀಪ ಹಚ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್ ಈಗ ತಾನೇ ಪೂಜೆ ಆಯಿತು. ಇವಾಗ ಟೀ ಮಾಡಿಕೊಂಡು ಕುಡಿಬೇಕು. ಇವಾಗ ಟೀ ಮಾಡಿಕೊಂಡು ನನಗೆ
ಈ ಥರ ಹೊರಗಡೆ ಕೂತ್ಕೊಂಡು ಟೀ ಕುಡಿಯೋಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್. ಇಲ್ಲಿ ಥರ ಕಟ್ಟೆ ಇದೆ, ಸೊ ಅಲ್ಲಿ ಕುತ್ಕೊಂಡು ಟೀ ಕುಡಿಯೋಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಟೀ ಮಾಡ್ಕೊಂಡು ಹೋಗಿ ಅಲ್ಲಿ ಕುಡಿಯೋಣ. ಟೀ ರೆಡಿ, ಇವಾಗ ಬನ್ನಿ ದೀಪಕ್ಕೆ ಕೊಡೋಣ ಮತ್ತು ನಾನು ಕುಡಿಯೋಣ. ಸೊ ಫ್ರೆಂಡ್ಸ್, ಇವಾಗ ಟೀ ಕುಡಿತಿದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.